Hey guys, welcome back to my YouTube channel. ಇವಾಗ ನಾವು ಮದ್ದೂರು ಟಿಫನಲ್ಲಿ ಟಿಫನ್ ಮಾಡ್ತಾ ಇದ್ದೀವಿ. ಟೀ, ಪನ್ನೀರ್ ಮತ್ತು ದಾಲ್ ಕಿಚಡಿ. Hey guys, welcome back to my YouTube channel again. Welcome back to Sheetal Shetty Vlogs. ಸೊ ತಮ್ಮನೆಲ್ಲ ನೋಡಿರ್ತೀರಾ ಏನಿವತ್ತು ಅಂತ. ಇವತ್ತು ನನ್ನ ಬರ್ಡೇ. ಹ್ಯಾಪಿ ಬರ್ಡೇ ಟು ಬಿ. ಸೊ ಇವತ್ತು ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಮೈಸೂರಿಗೆ ಹೋಗಿ ಚಾಮುಂಡೇಶ್ವರಿ ದೇವ್ರನ್ನ ದರ್ಶನ ಮಾಡಿಕೊಂಡು ಏನೇನು ಆಗುತ್ತೆ, ಏನೇನು ಮಾಡ್ತೀನಿ ಅಂತ ಎಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸ್ಟೇ ಟ್ಯೂನ್. ಸೊ ಮೊದಲು ಟಿಫನ್ಸ್ಗೆ ಬಂದು ಟಿಫನ್ ಇಲ್ಲ ಮಾಡ್ಕೊಬೋದ ಮಾಡ್ಕೊಂಡ್ವಿ. ಇವಾಗ ನಾವು ಮದ್ದೂರು ಟಿಫನಲ್ಲಿ ಟಿಫನ್ ಮಾಡ್ತಾ ಇದ್ದೀವಿ. ಪಲಾವ್, ಅಮ್ಮ ಚೌಚಬಾತ್, ಇಡ್ಲಿ. ಶ್ರೀರಂಗಪಟ್ಟಣ ದರ್ಶನ ಮುಗಿಸ್ಕೊಂಡು ಇವಾಗ ಆಚೆ ಬಂದ್ವಿ ಗೈಸ್. ಪ್ರಸಾದ ಸಿಕ್ಕಿದೆ. ಸೊ ನೆಕ್ಸ್ಟ್ ನಂಜನಗೂಡಿಗೆ ಹೋಗ್ತಾ ಇದ್ದೀವಿ. ಖಾಲಿ ಗೈಸ್. ವೀಕೆಂಡಲ್ಲಿ ಬಂದರೆ ಫುಲ್ ರಶ್ ಇರುತ್ತಿಲ್ಲಲ್ಲ. ಒಳ್ಳೆ ಪ್ಲೇಸು ಗೈಸ್. ಇಲ್ಲಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡು ಇವಾಗ ಹೊರಟಿವಿ. ನೆಕ್ಸ್ಟ್ ಇವಾಗ ನಂಜನಗೂಡಿಗೆ ಹೋಗ್ತಾ ಇದ್ದೀವಿ. ಮಂಡೇ ಬೇರೆ ರಶ್ ಇರುತ್ತಾ ಇಲ್ವ ನೋಡಬೇಕು. ಚೆನ್ನಾಗಿದೆ ದೇವಸ್ಥಾನ, ಖಾಲಿ ಇದೆ, ಪೀಸ್ಫುಲ್ ಆಗಿದೆ. ಆರಾಮಾಗಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು. ಗೈಸ್ ನಂಜನಗೂಡು ಬಂದಿದ್ವಿ. ಇಲ್ಲೇನೋ ಗಿರಿಜಾ ಕಲ್ಯಾಣ ನಡೀತಾ ಇದೆ ಗೈಸ್. ತುಂಬ ರಶ್ ಇದೆ. ಸೊ ದರ್ಶನ ಮಾಡ್ಕೊಂಡು ಇವಾಗ ಹೊರಗೆ ಬಂದ್ವಿ. ಮಂಡೇ ಅಲ್ವಾ, ಜನ ಇದ್ದಾರೆ. ಬೆಟ್ಟ ನೋಡಿ ಬೆಟ್ಟ. ಅಲ್ಲಿ ದರ್ಶನ ಮುಗಿಸ್ಕೊಂಡು ಬಂದ ತಕ್ಷಣ ವಡೆ ಫುಲ್ ಘಮ ಘಮ ಅಂತಿತ್ತು. ಹುಡುಕಿದ್ವಿ, ಸಿಕ್ಕಲಿಲ್ಲ. ಅಲ್ಲಿ ಇವಾಗ ನಾವು ಅಮ್ಮ ತಗೊಂಡಿದ್ದಾರೆ. ಚೆನ್ನಾಗಿದೆ ಗೈಸ್ ವಡೆ. ಚೆನ್ನಾಗಿದೆ. ಹೊಟ್ಟೆ ತುಂಬ ಹಶ್ವಾಗ್ತದೆ ಆ್ಯಕ್ಚುಲಿ ಹೇಳ್ಬೇಕಂತ. ಊಟ ತುಂಬ ರಶ್ ಇದೆ. ಊಟಕ್ಕೆ ಹೋಗ್ತಿಲ್ಲ ನಾವು. ಹೌದಾ?
ಹೇಳಿ ಇನ್ಫಾರ್ಮೇಷನ್ ಹಾಕಿದ. ಅನ್ನದಾಸೋಹಕ್ಕೆ ಹೋಗೋಣ ಅಂದ್ಕೊಂಡು ಸಿಕ್ಕಾಪಟ್ಟೆ ರಶ್ ಇದೆ. ದರ್ಶಕರಿಂದ ಕಾಲು ನೋವಿದೆ. ಮತ್ತೆ ಊಟಕ್ಕೆ ಹೋಗಿ ಮತ್ತೆ ಕಾಲು ನೋಡ್ಸ್ಕೊಳ್ಳೋಕೆ ರೆಡಿ ಇಲ್ಲ. ದರ್ಶನ ಮಾಡಿದ್ದೀವಿ, ಇವಾಗ ಆಚೆ ಊಟಕ್ಕೆ ಹೋಗ್ತೀವಿ ಅಷ್ಟೇ 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 ಗೈಸ್ ಅಷ್ಟೇ ಗೈಸ್. ಇದೆಲ್ಲ ತೊಗೋಬಾರ್ದು ನಮ್ಮಮ್ಮ, ತೊಗೊಂಡ್ರೆ ನನಗೆ ಡೇಂಜರ್ ಇದೆಲ್ಲ. ಅದರಲ್ಲೇ ಹೊಡಿತಾರೆ ನಮ್ಮಮ್ಮ, ಅದಕ್ಕೆ ಅದೆಲ್ಲ ತೊಗೊಳಕ್ಕಾದ್ರೂ ತೊಗೊಬೇಡಮ್ಮ ಅಂತೀನಿ. ಕಬ್ನಲ್ಲಿ ಹೇಳಿದ್ದೀವಿ, ಇವಾಗ ಕಬ್ನಲ್ಲಿ ಕೊಟ್ಕೊಂಡು ಊಟಕ್ಕೆ ಹೋಗ್ಬೇಕು. ಈಗ ಕಬ್ನಲ್ಲಿ ಕೊಟ್ಕೊಂಡು ಹೋಗ್ಬೇಕು. ನಮ್ಮ ಜಂಗಮವಾಣಿಯ ಸಂಖ್ಯೆ 910 910. ವೀಕ್ಷಕರಿಗೆಂದು ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 6:30ವರೆಗೂ ಸಮಯವಿರುತ್ತದೆ. ಸಹೋದರಿಯವರೇ, ತಾವು ಸಂದಾಯ ಮಾಡಿರುವಂತಹ ಈ ಹಣದ ಮೊತ್ತಕ್ಕೆ ನೆಲಮಾಡಿಯನ್ನು ಸುತ್ತಾಡಿ ನೋಡಿಕೊಂಡು ಒಂದು ಕರಿ ಕಷಾಯ ಅಥವಾ ಚಹಾವನ್ನು ಕೊಡ್ತಾರೆ, ಕುಡ್ಕೊಂಡು ಬರ್ಬೋದು. ತಮ್ಮ ಭಾಷೆಯಲ್ಲಿ ಕರಿ ಕಷಾಯಕ್ಕೆ ಕಾಫಿ, ಚಹಕ್ಕೆ ಟೀ ಎಂದು ಕರೆಯುತ್ತಾರೆ. ಧನ್ಯವಾದಗಳು. ಧನ್ಯವಾದಗಳು. ಶುಭ ದಿನ. ಕೇಕ್ ಕಟ್ ಮಾಡ್ಬೋದಾ? ಎಷ್ಟು ಚೆನ್ನಾಗಿದೆ. ಒಂದು ಕರಿತಾರೆ ನೀರು ನೋಡೋಣ. ಯಾರು ಬರಲ್ಲ ತೆಗಿ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಅದು ಎಕ್ಸ್ಕ್ಯೂಸ್ ಮೀ. ತೆಗಿದ್ದೀನಿ. ಹೊರಗಡೆ ಸೆಕೆಂಡ್ ಲೆಫ್ಟಲ್ಲಿ ಕಾಫಿ ಶಾಪ್ ಇದೆ ನೋಡಿ, ಅಲ್ಲಿ ಯೂಸ್ ಮಾಡಿ ಟೀ ಕಾಫಿ ಬಿಸ್ಕೆಟ್ಸ್ ಇದೆ. ಇದು ಎಂಟ್ರೆನ್ಸ್ ಗೈಸ್ ನೋಡಿ, ರಿಸೆಪ್ಷನ್ ಇದೆ. ತ್ರೀಡಿನಾ? ಓಕೆ, ಯಾ ಎಸ್. ನಾವೆಲ್ಲೇ ನಿಂತ್ಕೊಂಡು ನೋಡಿದ್ರೆ ಅದು ಅವ್ರು ನಮ್ಮೇ ನೋಡ್ತಿರ್ತಾರೆ ಕಾಣಿಸುತ್ತಂತೆ ಗೈಸ್. ಹೌದು ಹೌದು ಹೌದು. ಹೌದಾ? ಓಕೆ ನೋಡಿ ಗೈಸ್, ನೀವೇ ನಿಮ್ಮ ಮುಂದೆ ಟೆಸ್ಟ್ ಮಾಡ್ತೀನಿ. ನಾನು ನಿಂತಿದ್ದೀನಿ, ಅವ್ರು ಈ ಕಡೆ ನೋಡ್ತಿದ್ದಾರೆ. ಸೊ ನೋಡಿ, ಈ ಕಡೆ ಟರ್ನ್ ಆಗಿ. ಹೌದು ನಿಜ. ಹೇಳಿ. ಓಕೆ, ಆಪ್ತ ಮಿತ್ರ. ಆಪ್ತ ಮಿತ್ರ ಅದು ಶೂಟಿಂಗ್ ಆಗಿದ್ದಿಲ್ಲ ಅಂತೆ. ಇಲ್ಲೇನೆ ಆಪ್ತ ಮಿತ್ರ ಮೂವಿ ಎಲ್ಲ ಶೂಟಿಂಗ್ ಆಗಿರೋದು ಇಲ್ಲೇ. ದಿಗ್ಗಜರು, ಆಮೇಲೆ ಸಿಂಹಾದ್ರಿ ಸಿಂಹ, ತುಂಬ ಮೂವಿ ಇಲ್ಲೇ ಶೂಟಿಂಗ್ ಆಗಿರೋದು. ಸೊ ನಾವು ಇವತ್ತು ಇಲ್ಲಿಗೆ ಬಂದಿದ್ದೀವಿ. ನಾವು ಫುಲ್ ಒಂದು ರೌಂಡ್ ಹಾಕೊಂಡ್ಬಂದ್ವಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಸೊ ನಾವು 100 ರೂಪೀಸ್ ಕೊಟ್ಟು ಒಂದು ಟಿಕೆಟ್ ತೊಗೊಂಡ್ವಿ. ಆ 100 ರೂಪೀಸ್ಗೆ ಇಲ್ಲಿ ಒಂದು ಬ್ಲ್ಯಾಕ್ ಕಾಫಿ, ಇಲ್ಲ ಒಂದು ಲೆಮನ್ ಟೀ ಇಲ್ಲ ಕಾಫಿ ಕುಡಿಬೋದು. ಸೊ ನಾವು ಬರೋ ಟೈಮ್ಗೆ ಆ್ಯಕ್ಚುಲಿ ಊಟ ಖಾಲಿಯಾಗಿತ್ತು. 800 ಅಂತೆ ಗೈಸ್ ಪರ್ ಹೆಡ್, ಒಂದು ಫುಡ್ ಫುಲ್ ಬಂದು. ಆಮೇಲೆ ಸ್ಟೇಗೆ ಬಂದು ಪರ್ ಹೆಡ್ಗೆ 6000 ಅಂತೆ, 22 ಅವರ್ಸಿಗೆ ಮಾತ್ರ ಅದು. ಬಟ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸುತ್ತಮುತ್ತ ಎಲ್ಲ. ಈ ಪ್ರೆಸೆಂಟ್ ಇದು ಮದುವೆ ಫಂಕ್ಷನ್ಗೆ ಇದೆಲ್ಲಕ್ಕೂ ಕೊಡ್ತಾರೆ. ಶೂಟಿಂಗ್ ಇದೆಲ್ಲ ಫಂಕ್ಷನ್ಗೆ ಕೊಡ್ತಾರೆ, ತಗೋತಾರೆ. ರೆಂಟ್ ಫೋಟೋ ಶೂಟಿಗೆ ಎಷ್ಟು? ಒಂದು ಫೋಟೋ ಶೂಟಿಗೆ ಬಂದು ನಿಮಗೆ 11,800 ರೂಪೀಸ್, ಇನ್ಕ್ಲೂಡಿಂಗ್ ಆಲ್ GST ಎಲ್ಲ ಇರುತ್ತೆ.
Okay. Per day. ಅಂದು ಪರ್ ಡೇ ಅಲ್ಲ, ಪರ್ ಅವರ್. ಪರ್ ಅವರ್ 11,000. 11,800 ರುಪೀಸ್ ಚಾರ್ಜ್ ಪ್ರೀ ವೆಡ್ಡಿಂಗ್. ಅದು ಫಂಕ್ಷನ್ಗೆಲ್ಲ ಅದು ಮೇನ್ ಅಲ್ಲಿ ರಿಸೆಪ್ಷನ್ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಅದರಿಂದ ಒಂದು ಇರುತ್ತೆ ಆ ಚಾರ್ಜಸ್. ಇದು ಮಾತ್ರ ರೆಸ್ಟೋರೆಂಟ್ ಇದಕ್ಕೆಲ್ಲ ಫಂಕ್ಷನ್ಗೆ ಶೂಟಿಂಗ್ ಎಲ್ಲ ಕೊಡ್ತಾರೆ ಇದು. ಅದು ಮಾಮೂಲಿ ರೆಸ್ಟೋರೆಂಟ್. ಯಾವ್ದು KGF ಆಗಿತ್ತಲ್ಲ. KGF ಅಂತೂ ಇಲ್ಲೇ ಆಗಿರೋದು. KGF ಯಶದು ಅವ್ರ ಅಪ್ಪಂದ ಯಾರ್ದೋ ಒಂದು ಸೀನ್ ಬರುತ್ತೆ, ಯಾಕಂದ್ರೆ ಒಂದು ಶೂಟ್ ಮಾಡಿದಾಗ ಅವ್ರ ತಾಯಿ ಕನ್ಸಲ್ ಬರ್ತದೆ, ಇದನ್ನೇ ಒಂದು ರೂಮ್ ತರ ಸೆಟಪ್ ಮಾಡ್ತಾರೆ. ಓಕೆ, ಇದೆ ಅಂತೆ ಹರು ಯಶ್ ಮಲ್ಗಿ ಪರಮ ಬಂದು ಯಾಕೋ ನಾನು ಇದೀನಲ್ಲ ಅಂತಾನಲ್ಲ, ಅದೇ ಅಂತೆ ಇದು. ಆ ಸೀನ್ ಆಗಿ ಇದೇ ರೂಮ್ ತರ ಮಾಡ್ಕೊಂಡು ಮಾಡಿದ್ದಂತೆ ಗೈಸ್ ಅದು. ಅಂತ ಕೋವಿಡ್ ಟೈಮಲ್ಲಿ ಆಗಿರೋದು. ಓಕೆ, ಆ ಹೆಲಿಕಾಪ್ಟರ್ ಸೀನ್ ಬಂದು ಇದು ಬ್ಯಾಕ್ ಸೈಡ್ ಆಗಿದೆ. ಅದೇ ಹಪ್ಪಳ ಹೆಲಿಕಾಪ್ಟರ್ ಪಪ್ಪರ್ ಸೀನ್ ಬರುತ್ತಲ್ಲ, ಅದು ಈ ಬ್ಯಾಕ್ ಸೈಡ್. ಟೋಟಲ್ ಇದು ಗರುಡನ್ ಮನೆನೇ, ಲಲಿತ್ ಮಹಲ್ ಪ್ಯಾಲೇಸ್ ಇದ್ರದ್ದು. ಕೆಲವೊಂದು ಸೀನ್ಗಳೆಲ್ಲ ಆಯ್ದುಕೊಂಡು ಯಾವ ಪ್ಲೇಸಲ್ಲಿ ಮಾಡ್ಬೇಕು ಅಂದ್ಬಿಟ್ಟು ಮಾಡಿದ್ದಾರೆ ಅಷ್ಟೇ. ಇದೊಂದು ಸೀನು, ಆ ಕಡೆ ಒಂದು ಸೀನ್ ಬರುತ್ತೆ. ಬಾರ್ ಸೀನ್ಗಳೆಲ್ಲ ಮಾಡಿದ್ದಾರೆ. ಬಾರ್ ಇದೆಲ್ಲ ರೆಸ್ಟೋರೆಂಟ್ ಬಾರ್ ಬರುತ್ತಲ್ಲ ಅಲ್ಲೂ ಮಾಡಿದ್ದಾರೆ. ಮತ್ತೆ ಇಲ್ಲಿ ಮುಂದೆ ಎಂಟ್ರೆನ್ಸ್ ಇದು ಕೂಡ ಮಾಡಿದ್ದಾರೆ. ಆಮೇಲೆ ಮಕ್ಕಳೆಲ್ಲ ಓಡೋಗೋದು, ಗರುಡನ್ನ ಅವರ ಅಯಾವದನ್ನ ಸಾಯಿಸ್ತಾ ಇದೆಲ್ಲ ಮಕ್ಕಳೆಲ್ಲ ಓಡಾಡೋದು. ಒಂದು ಫ್ರಂಟ್ ವ್ಯೂ ಅಲ್ಲಿ ಅವ್ರ ತಾಯಿನ ಸಮಾಧಿ ಮಾಡಿರೋದು, ಸಬರಿಗೆ ಇದೆಲ್ಲ ಅಲ್ಲಿ ಹೊರಗಡೆ. ಟೋಟಲ್ ಒಂದು 12 days ಹತ್ರ ಮಾಡಿದ್ವಿ ಟೋಟಲ್. ಹೌದು, ಯಾವ್ದಾದ್ರು ಒಂದು ಸೀನ್ ಇದ್ದೇ ಇರುತ್ತೆ ಯಾವುದೇ ಫಿಲಮ್. ಅವ್ರಿಗೆ ಫೇವ್ರೇಟ್ ಅಂದ್ರೆ ಮೈಸೂರವ್ರನ್ನೇ ಅಲ್ಲ ಅದನ್ನ. ದರ್ಶನ್ ಕೂಡ ಸುಮಾರು ಜನ ಇಂಥ ಆಕ್ಟರ್ಸ್ಗಳೆಲ್ಲ ಕನ್ನಡ 80% ಮೂವೀಸ್ ಇಲ್ಲ ಆಗಿದೆ. ತಮಿಳು, ತೆಲುಗು, ಹಿಂದಿ ಕೂಡ, ಮರಾಠಿ, ಕೆಲವೊಂದು ಮೂವೀಸ್ಗಳೆಲ್ಲ ಮಲಯಾಳಂ ಕೂಡ ಆಗಿದೆ. ಓಕೆ, ಮದುವೆ ಆದರೆ ಸಾಲದು, ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಾರಲ್ಲ, ಸೊ ಅವಾಗ ಹೆಲಿಕಾಪ್ಟರ್ ತರಿಸ್ತಾನೆ, ಅದು ಹಿಂದೆ ಅಂತ ಹೇಳಿ ನೋಡ್ಕೊಬರೋಣ ಬನ್ನಿ. ಬಿಡ್ತಾರ ಇಲ್ವಾ ಗೊತ್ತಿಲ್ಲ, ವಿಂಡೋಯಿಂದ ತೋರಿಸ್ತೀನಿ. ಈಗ ಹಾಕಿದ್ದಾರೆ, ಎಲ್ಲೂ ಓಪನ್ ಇಲ್ಲ ಅನಿಸುತ್ತೆ. ಸೊ ನಂತರ ಬನ್ನಿ ಇಲ್ಲೇ ಆ ಕಡೆ ಈ ಸೈಡ್ ಇಲ್ಲೇ ಇಲ್ಲಿ ಗೈಸ್ ರೆಸ್ಟೋರೆಂಟ್, ಬಾರ್ ಎಲ್ಲ ಕೂಡ ಇದೆ. ಇದು ಒಂದು ರೆಸ್ಟೋರೆಂಟ್. ಸೂಪರ್. ಫಿಶ್ ಟ್ಯಾಂಕ್. ಆ್ಯಕ್ಚುಲಿ ಇದು ವಾಶ್ರೂಮ್ ಏರಿಯಾ ತುಂಬ ಚೆನ್ನಾಗಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಇಲ್ಲಿ ಲೇಡೀಸ್, ಆ ಕಡೆ ಜೆಂಟ್ಸ್. ನಾನು ಆ್ಯಕ್ಚುಲಿ ಬಂದು ಸ್ವಿಮ್ಮಿಂಗ್ ಪೂಲ್ ಏರಿಯಾ. ಅಲ್ಲಿ ಕಾಣಿಸ್ತಿದೆ ನನಗೆ ಸ್ವಿಮ್ಮಿಂಗ್ ಪೂಲ್. ಅದೇ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಗೈಸ್. ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನಿದನ್ನು ಆ್ಯಕ್ಚುಲಿ ಮಮ್ಮಿ ಬರ್ಡೇಗೆ ಕರ್ಕೊಬರ್ಬೇಕು ಅಂದ್ಕೊಂಡಿದ್ದೆ, ಬಟ್ ಬರೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ನನ್ನ ಬರ್ಡೇಗೆ ನಾನೇ ಪ್ಲ್ಯಾನ್ ಮಾಡಿದೆ, ಲಲಿತಾ ಮಲ್ಗೆ ಹೋಗಲೇಬೇಕು ನಾನು ಅಂತ ಬಂದು ಪ್ಲ್ಯಾನ್ ಮಾಡ್ಕೊಂಡು ಬಂದಿರೋದಿದು. ಚೆನ್ನಾಗಿ ಎಲ್ಲಿ ಪಾಪ್ಯುಲರಾ? ಓಕೆ. ನೆಕ್ಸ್ಟ್ ನಿಮಗೆ KGF ಅಲ್ಲಿ ಒಂದು ಪಾಪಡ್ ಸೀನ್ ಆಗುತ್ತಲ್ಲ, ಆ ಪ್ಲೇಸ್ನ ತೋರಿಸ್ತೀನಿ ಇವಾಗ. ನೋಡಿ ಇದೆ, ನಾನು ಆಲೇ ಆ ರೂಮಿಂದ ಹೋಗಿ ತೋರಿಸಿದ್ದು. ಸೊ ಇಲ್ಲಿಂದ ಇದೆ ಕಾಣಿಸೋದು ಗೈಸ್, ನೋಡಿ ಇಲ್ಲೇ ಅಂತೆ ಆ ಪಾಪಡ್ ಸೀನ್ ಆಗೋದು ಗೈಸ್. ಇಲ್ಲಿ ಬಾರ್ ಇದೆ ನೋಡಿ ಗೈಸ್, ಬಾರ್. ಸ್ಟಾಕ್ ಇಟ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ ಗೈಸ್.
ಕಾಫಿ ಇಸ್ಕೊಳ್ಳೋಣ. ಎಲ್ಲಿದೆ? ಅದೇ ಅದೇ ಟಿಕೆಟ್ ಇತ್ತಲ್ಲ ಇಲ್ಲಿ. ಟಿಕೆಟ್ ಅವರಿಗೆ ಕೊಟ್ಟಿರೋದು. Guys, having coffee now in this beautiful Lalitha Mall. ಚೆನ್ನಾಗಿದೆ ಫಿಲ್ಟರ್ ಕಾಫಿ. ರೆಸ್ಟೋರೆಂಟಲ್ಲಿ ಹಾಕಿದ್ದಾರೆ ಸಾಂಗ್. ಆ್ಯಕ್ಚುಲಿ ಅದೇ ಇಲ್ಲಿ ಕೇಳಿಸ್ತಿರೋದು. ಇಲ್ಲಿಂದಾನೆ ಅಲ್ವಾ ಗೈಸ್ ಗೆಳೆಯ ಅಂದಾಗ ಬರುತ್ತಲ್ಲ, ಸಿಂಹ ಅದಿರಿ ಸಿಂಹ ಅಂತ. ವಂದನೆಗಳು, ಧನ್ಯವಾದಗಳು, ಕೃತಜ್ಞತೆಗಳು. ಏನು ಸೊಂಪು ಥರ ದಪ್ಪಂತ ಅವಲೆ ಅಲ್ಲಿ ನೀರು ಹೊಡಿಯೋದು ಬಂಡೆಗೆ ಕಲ್ಲಿಗೆ ಅಷ್ಟೊರಗೆ ನಾನು ಯಾರು ಗೈಸ್ ನೋಡಿ, ಇವಾಗ ನಾವು ಬ್ಯಾಕ್ ವಾಟರಿಗೆ ಬಂದಿದ್ದೀವಿ. 84 ಇಯರ್ಸ್ ಅಂದರೆ ಜಾಸ್ತಿ ಗೇಟ್ಗಳನ್ನ ಓಪನ್ ಮಾಡಿದಾರಂತಲ್ಲ. ಸೊ ನೋಡೋಣ ಅಂತ ಬಂದಿದ್ವಿ. ಬಟ್ ಒಂದು ಬ್ಯಾಡ್ ನ್ಯೂಸ್ ಏನಂದರೆ ಮಧ್ಯಾಹ್ನ ಯಾರೋ ಬಿದ್ದರಂತೆ. ಸೊ ಹಾಗಾಗಿ ನಾನು ರೀಲ್ಸಲ್ಲೆಲ್ಲ ನೋಡಿದ್ದು ಆ ಜಾಗದ ಪಕ್ಕದ ಒಂದು ಮಣ್ ರೋಡ್ ಇತ್ತಲ್ಲ, ಅಲ್ಲಿಗೆ ಹೋಗಿ ವಿಡಿಯೋ ಮಾಡ್ತಿದ್ರು. ಸೊ ನಾನು ಆ ಥರ ಇರುತ್ತೆ ಅಂದ್ಕೊಂಬಂದೆ. ಬಟ್ ಇವಾಗ ಇದು ಇಲ್ಲಿಗೆ ಲಾಸ್ಟ್ ಮಾಡಿದ್ದಾರೆ. ಯಾಕೆ ಅಂತ ನಾನು ಈ ಅಂಗಡಿಯವ್ರನ್ನ ಕೇಳಿದ್ದಕ್ಕೆ ಬೆಳಗ್ಗೆನೂ ಬಿಟ್ರಂತೆ, ಇವಾಗ ಮಧ್ಯಾಹ್ನ ಯಾರೋ ಬಿದ್ದರಂತೆ ಗೈಸಲ್ಲಿ. ಸೊ ಸ್ಯಾಡ್. ಇಷ್ಟು ನೀರಿದೆ ನೋಡಿ. ಮಧ್ಯಾಹ್ನ ಯಾರೋ ಬಿದ್ದರಂತೆ, ಹಾಗಾಗಿ ಸ್ಟಾಪ್ ಮಾಡಿದಾರಂತೆ. ಸೊ ಹುಷಾರು ಬಂದರೆ, ಇವಾಗ ಎಲ್ಲೂ ಬಿಡ್ತಿಲ್ಲ. ಬಟ್ ಇಲ್ಲೂ ಕೂಡ ಹುಷಾರಾಗಿರಿ. ಇಲ್ಲಿ ಜಾಸ್ತಿ ಜನ ಯಾರು ಹತ್ತಕ್ಕೆ ಹೋಗಬೇಡಿ. ಬಿ ಕೇರ್ಫುಲ್. ಗುರು ಸ್ವೀಟ್ಸಿಗೆ ಬಂದಿದ್ದೀವಿ ಗೈಸ್. ನಾವು ಲಾಸ್ಟ್ ಟೈಮು ಮೇ ಮಂತಲ್ಲಿ ಬಂದಾಗ ಇಲ್ಲಿ ಮೈಸೂರು ಪಾಕ್ ತೊಗೊಂಡೋಗಿದ್ವಿ. ಸೊ ಅಮ್ಮನಿಗೆ ಇಲ್ಲಿ ತಿನ್ಬೇಕು ಅನಿಸ್ತಂತೆ. ಸೊ ಹಾಗಾಗಿ ಈ ಸಲಿನೂ ಬಂದಿದ್ದೀವಿ ಗುರು ಸ್ವೀಟ್ಸ್ಗೆ ಮೈಸೂರು ಪಾಕ್ ತೊಗೊಂಡು ಹೋಗೋಣ. ಗೈಸ್ ಇವಾಗಿಲ್ಲಿ ಆನ್ ದ ವೇ ಪಾಕಶಾಲಾ ಅನ್ನೋ ಹೋಟ್ಲಿಗೆ ಊಟಕ್ಕೆ ಬಂದ್ವಿ. ಮಧ್ಯಾಹ್ನ ಕೂಡ ಊಟ ಮಾಡಿಲ್ಲ. ಅಲ್ಲಿ ಲಲಿತಾ ಪ್ಯಾಲೇಸ್ ನೋಡಿಕೊಂಡು ಅಲ್ಲಿ ಎಂಜಾಯ್ ಮಾಡಿಕೊಂಡು ಅಲ್ಲೇ ಆಗೋಯ್ತು. ಸೊ ಅದಕ್ಕೆ ಇವಾಗ ಬಂದಿದ್ದೀವಿ ಪಾಕಶಾಲಾ. ನೀವು ಹೇಳಿದ್ರ? ಯಾಕೆ ಸರ್? ಹೇಳಿದೆ.
ಪನ್ನೀರ್ ಪೆಪ್ಪರ್. ರೈಸ್, ರೋಟಿ, ಪನ್ನೀರ್ ಮತ್ತು ದಾಲ್ ಕಿಚಡಿ. ಲಾಸ್ಟ್ ನಾರ್ತ್ ಅನಿಸ್ತು ನನಗೆ. ಲಾಸ್ಟ್ ಮೊಸರನ್ನ ಹೇಳಿ ನಮ್ಮಮ್ಮನ ಫೇವ್ರೆಟ್. ಎಲ್ಲೋದ್ರೂ ಏನಿದ್ರು ಮೊಸರನ್ನ ಬೇಕು ಅಲ್ಲ. ಮೊಸರನ್ನ